ವಿಧಾನ ಪರಿಷತ್ ಅಧ್ಯಕ್ಷರು ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ. ಮೊನ್ನೆ ಲಾಡ್ ಅವರಿದ್ದರು, ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು, ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲ ಅಂದರೆ ಅಲ್ಲಿ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಇದ್ದರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ಅಂಥೇಳಿ, ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂಥದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಮಾತಾಡಿ ಅಲ್ಲ, ಅದೇ ಇದೇನೋ ಒಂದು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರೇನಾದ್ರು ಹೇಳ್ತಿಲ್ಲ ಅಲ್ಲ ಮಾತಾಡಲಿ ಪ್ರತಿಪಕ್ಷ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು. ಸತ್ಯ ಏನಿದೆ, as gentlemen we believe the chairman of the council, should we not? ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು, ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾನು ಈ ಸದನದ ಗಮನಕ್ಕೆ ತಂದೆ. ನಾವು ಒಬ್ಬನೇ ಇರಲಿಲ್ಲ, ನನ್ನ ಎದುರಿಗೆ ಹೇಳಿದ್ರು ಅಂತಲ್ಲ, 10 ಜನ ನಿಮ್ಮವ್ರನ್ನು ಸೇರಿಸಿಕೊಂಡು ನಾವೆಲ್ಲ ಇದ್ವಿ. ಇದು ಒಂದು ಅಧ್ಯಕ್ಷ, ಬಿಡ್ರಿ ಚರ್ಚೆ ಎಲ್ಲ ಅಧ್ಯಕ್ಷರೇ. ಏನು ಮಾತಾಡ್ಲಿ, ಉಲ್ಲಂಘನೆ ಮಾಡಿರಂತ ಗೊತ್ತಾಗೋದಿಲ್ವಾ? ತಪ್ಪು ಮಾಡಿರಂತ ಗೊತ್ತಾಗೋದಿಲ್ಲ. ಲಾ ಮಿನಿಸ್ಟರ್ ಮಾತಾಡ್ತಾರೆ, ನೀವು ಮಾತಾಡಿ ಕಂಪ್ಲೇಂಟ್ ಮಾಡಿ. ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ. ಸುಮ್ಮನೆ ಏನೋ ಬೆಳಗ್ಗೆ ಸಾಯಂಕಾಲ ಬಾಳದವ್ರ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಈ ಸದನದಲ್ಲಿ ಚರ್ಚೆ ಒಂದು ರಾಂಗ್ ಪ್ರಿಮೈಸಸ್ ಮೇಲೆ ಹೊರಟಿದೆ. ಅದಕ್ಕಾಗಿ ನಾನೊಂದು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಇಫ್ ಐ ಆಮ್ ರಾಂಗ್, ಸಮ್ ಎಲ್ಡರ್ಸ್ ಮೇ ಕೈಂಡ್ಲಿ ಕರೆಕ್ಟ್ ಮೀ. ನಾವು ಏನು ಚರ್ಚೆ ಮಾಡ್ತಾ ಇದ್ದೇವೆ ಅಂದರೆ, ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ವಂದನಾ ನಿರ್ಣಯ. ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಲ್ಲ. ಮೈಂಡ್ ಯು, ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್, ಇಟ್ ಈಸ್ ಥ್ಯಾಂಕಿಂಗ್ for the address of the governor's address, motion of thanks. ಅದನ್ನು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಇದನ್ನು ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ. ಅವು ಇವತ್ತು ವಿಮರ್ಶೆಗೆ ಬಂದಿವೆ, ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾಗೆ, ಏನು ರಾಜ್ಯಪಾಲರಾದರೆ ನ್ಯಾಷನಲ್ ಅಂತ ಬಿಟ್ಟು ಹೋಗ್ಬಿಡ್ಬೋದಾ? ಆಮೇಲೆ ನಾವು ಕಂಪ್ಲೀಟ್ ಆಗಲಿ. ಒಂದು ಅರ್ಥಪೂರ್ಣ ಚರ್ಚೆ ಆಗಬೇಕು ಸದನದಲ್ಲಿ.
ಅರ್ಥಪೂರ್ಣ ಚರ್ಚೆ ಆಗ್ಬೇಕು. ಹಿಂಗ ನಡಕ್ಕೆ ಬಂದು ಮಾಡುದಲ್ಲ. This is what ಅಲ್ಲ ಅಧ್ಯಕ್ಷರೇ, ಜವಾಬ್ದಾರಿ ನಮ್ದೇ. 2 ನಿಮಿಷ ಸರ್ಕಾರದ ಜವಾಬ್ದಾರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ 0 ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಹಸ್ತಲಾಘವ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕಳಿಸಿಕೊಟ್ಟಿವಲ್ಲ. ಅಧ್ಯಕ್ಷರೇ ಈಗ ಅವ್ರ 2 ನಿಮಿಷ ಅಧ್ಯಕ್ಷರೇ ಬಹಳ ಅನುಭವಿ. ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತು ಹೇಳಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರಿಗಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ಒಂದು ನಿಮಿಷ, ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ಪ್ರಿಂಟ್ ಮಾಡಿರೋದಲ್ಲ, ಇಂಗ್ಲಿಷ್ ಕೇಳಿ. ಒಂದೇ ನಿಮಿಷ ಸರ್, ಪದೇ ಸರ್ ಒಂದೇ ನಿಮಿಷ ಅಲ್ಲ ಮುಗಿಸ್ಬಿಡ್ತೀನಿ ನಿಮ್ ಸಹಾಯಕ್ಕೆ. ಸರ್ ಏನಂದ್ರೆ ಅವತ್ತಿನಿಂದ ಇವತ್ತಿನ ತನಕ ನರೇಗಾಗೆ ಸಂಬಂಧಪಟ್ಟಂತೆ ಇವೆಲ್ಲ ನಡೀತಿದೆ ಅಂತ ಗೊತ್ತಿದೆ. ರಾಜ್ಯಪಾಲರನ್ನ ಓಡೋದ್ರು ಅಂತ ಇವ್ರು ಪದೇ ಹಿಂಗ್ ಹೇಳಿದ್ರೆ ಕಾನೂನು ಸಚಿವರು, ಸಂಸದೀಯ ಸಚಿವರು ಹೇಳ್ಬೇಕು. ನನಗನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು. ಅದಕ್ಕೋಸ್ಕರ ಚರ್ಚೆ ಮಾಡಬೇಕಾಗಿತ್ತಲ್ಲ. ಇಲ್ಲಿ ರಾಜ್ಯಪಾಲರನ್ನ ರಾಜ್ಯಪಾಲರು 2 ನಿಮಿಷ ಭಾಷಣ ಯಾರಿಗೆ ಗೊತ್ತಿತ್ತು? ಅಷ್ಟೊಳಗೆ ಆನ್ ಮಾಡೋರು ಸನ್ಮಾನ್ಯ ಕಾನೂನು ಸಚಿವರು ಸರ್ ಓಡೋಗೋದು ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವುದೇ ಪಾರ್ಲಿಮೆಂಟ್ ಇರೋದಿಲ್ಲ. ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಬಂದಾಗ ನೀವು ರಾಹುಲ್ ಗಾಂಧಿ ಬಗ್ಗೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಚೆಕ್ ಮಾಡಿ ನೋಡ್ರಿ. ಇಲ್ಲ ಸರ್, ಈಗ 1 ನಿಮಿಷ ದಯವಿಟ್ಟು ಸರ್, ಅವ್ರು ಹೇಳೋದೆಲ್ಲ ಕೇಳ್ತೀವಿ. ಈಗ 1 ನಿಮಿಷ ಹೋರಾಟ ರಾಹುಲ್ ಗಾಂಧಿ ಹೇಳೋದು ಕೇಳ್ತೀವಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಕೇಳ್ತೀವಿ. ಎಲ್ಲ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ
ವರ್ಷದಲ್ಲಿ ಪ್ರಧಾನಮಂತ್ರಿ ಮಾಡಿರೋ ತೋರಿಸ್ಬಿಡಿ. ರಾಹುಲ್ ಗಾಂಧಿ ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಪ್ಪ? ಏನಕ್ಕೆ ಮಾಡ್ಬೇಕು ಪ್ರೆಸ್ ಕಾನ್ಫರೆನ್ಸ್? ಇಲ್ಲ ಈಗ ಆಯ್ತು ಒನ್ಸ್ ಅಗೇನ್ ಇಲ್ಲ ಆಯ್ತು ಒನ್ಸ್ ಅಗೇನ್ ಇಲ್ಲ 50% ತಾರೀಫು ಅಧ್ಯಕ್ಷ 50% ತಾರೀಫು ಅಬ್ಕಿ ಬಾರ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವು ರಾಜ್ಯಪಾಲರಿಗೆ ಸರ್ಕಾರ ಸದನ ಅವಮಾನ ಮಾಡಿದೆ ಅಂತೇಳಿ ಪ್ರಧಾನಮಂತ್ರಿಗಳು ಒಂದು ವಿಷಯ ವ್ಯಕ್ತಪಡಿಸಿ ಇರ್ತಾರೆ. ಈ ವಿಷಯ ವ್ಯಕ್ತಪಡಿಸಲೇ ಸದನವನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ರಾಜ್ಯಪಾಲರಿಗೆ Once again, ಆಯ್ತಪ್ಪ. Once again, ಈಗ ಮಾತಾಡಬೇಕು, ನಮ್ಮನ್ನೇ ಮಾತಾಡಬೇಕು. ನೀವು ಆಯ್ತು ಕೂತ್ಕೊಳ್ಳಿ. ಆಯ್ತಪ್ಪ ನೋಡಿ, ಇಲ್ಲಿ ನಿಮ್ಗೆ ಇರುವಷ್ಟು ಗೌರವ ಬೇರೆ ಯಾರಿಗೂ ಕೂಡ ಇಲ್ಲ. ನೀವು ಭಯಂಕರ ಗೌರವ ಇದ್ದವ್ರೆ. ಆ ರೀತಿ ನೀವೆಲ್ಲ ವರ್ತನೆ ಮಾಡ್ತಿದ್ರಿ. ನಿಮ್ಗೆ ಇಡೀ ರಾಜ್ಯದವರು, ನಿಮ್ಮ ಕ್ಷೇತ್ರದವರು, ಇಡೀ ದೇಶದವರು ನಿಮಗೆ ವಿಶೇಷವಾದ ಗೌರವ ಕೊಡ್ತಾರೆ. ನಿಮ್ಮ ಗೌರವ ಬಗ್ಗೆ ನಮ್ಮ ಗೌರವ ನೋಡದೆ ನಾವು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತಪ್ಪ ಕೂತ್ಕೊಳ್ಳಿ ಚೆನ್ನ. ಒಂದ್ ಸೆಕೆಂಡ್. ಈಗ ಪ್ರಶ್ನೆ ಇದೆ, ಯಾಕೆ ಇಷ್ಟೆಲ್ಲ ಬೊಬ್ಬೆ? ಎಂತ ವಿಚಾರ ಏನಾಗಿದೆ? ಈಗ ನೀವಿಲ್ಲಿ ಕೂತ್ಕೊಂಡು ಆತ್ಮಾವಲೋಕನ ಮಾಡಿ. ಎಂತ ನೀವು ಇಲ್ಲಿ ಏನ್ ಮಾತಾಡ್ತೀರಿ ಅವ್ರಿಗೆ ಕೇಳುದಿಲ್ಲ, ಅಲ್ಲಿ ಏನ್ ಮಾತಾಡ್ತಾರೆ ನಿಮ್ಗೆ ಕೇಳುದಿಲ್ಲ. ಒಂದ್ ಸೆಕೆಂಡ್ ಅಪ್ಪ, ನಾನು ಹೇಳ್ತೇನೆ ಕರೀದೇನೆ ಪಾಕಿಸ್ತಾನ ಬಿರಿಯಾನಿ ಒಂದ್ ಸೆಕೆಂಡ್ ಆಯ್ತು. ಒಂದ್ ಸೆಕೆಂಡ್ ಆಯ್ತು. ಒಂದ್ ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್ ಕೇಳಿಲ್ಲ. ಒಂದ್ ಸೆಕೆಂಡ್ ಆಯ್ತು. ಒಂದ್ ಸೆಕೆಂಡ್ ಪ್ರಧಾನಮಂತ್ರಿಗಳು ನೋಡಿ. ಆಯ್ತಪ್ಪ, ಇಲ್ಲಿ ಕೇಳಿಲ್ಲ. ಒಂದ್ ಸೆಕೆಂಡ್ ನಾನು ಆಯ್ತಪ್ಪ ಕೂತ್ಕೊಳ್ಳಿ. ಗೊತ್ತಿದೆ ಏನಾಗ್ಬೇಕಂತ ಹೇಳಿ. ನಿನಗಿದೆಯಾ? ನೋಡಿ ಒಂದ್ ಸೆಕೆಂಡ್ ಒಂದೇ ನಿಮಿಷ. ಒಂದ್ ಸೆಕೆಂಡ್ ನಿಲ್ಲಪ್ಪ. ಇಲ್ಲಿ ಬಂದು ನಮ್ಮೆಲ್ಲ ಸುರೇಶ್ ಕೇಳಿ. ಸುರೇಶ್ ಈಗ ನಾನಲ್ಲಿ ಕೇಳಿ. ಇಲ್ಲೇ ನೀವೆಲ್ಲರೂ ಕೂಡ ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಚರ್ಬಾಸ್ ಕೂತ್ಕೊಳ್ಳಿ ನೀವು.
ಸ್ವಲ್ಪ ಕೂತ್ಕೊಳ್ಳಿ ಇಲ್ಲಿ. ಇವ್ರು ಯಾರು ಒಂದ್ ಸೆಕೆಂಡ್, ಈಗ ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ಇವರ ಒಂದ್ ಸೆಕೆಂಡ್ ಪೌರುಷ. ಬೆಲೆ ರವಿ ಅವರೇ, ರವಿ ಈಗ ಇಲ್ಲಿ ಕೇಳಿ. ಇಲ್ಲಿ ನನ್ಗೆಲ್ಲ ಬಹಳ ಸುರೇಶ್